हरे परमात्मने प्रणतक्लेशनाशाय गोविन्दाय नमो नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते। श्रीगुरुभ्यो नमः। नारायणं सर्वगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितम् अजं विभुं आद्यं ईशं वन्दे भवन्तं अमरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ನಾವು ಮಹಾಭಾರತದ 2ನೇ ಅಧ್ಯಾಯವನ್ನು ಈಗ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಹೆಸರು ಪರ್ವ ಸಂಗ್ರಹ ಪರ್ವ ಅಂತ ಹೇಳಿ ಹೆಸರು. ಹಿಂದಿನ ಅಧ್ಯಾಯದ ಹೆಸರು ಅನುಕ್ರಮಣಿಕಾ ಪರ್ವ ಅಂತ ಹೇಳಿ. ಈಗ ಪರ್ವ ಸಂಗ್ರಹ ಪರ್ವ ಅಂತ ಹೇಳಿ 2ನೇ ಅಧ್ಯಾಯದ ಹೆಸರು. ಮೊದಲಿಗೆ ಋಷಿಗಳು ಶೌನಕರು ಪ್ರಶ್ನೆಯನ್ನು ಮಾಡ್ತಾರೆ. ಸಮಂತ ಪಂಚಕಮಿತಿ ಯದುಕ್ತಂ ಸೂತನಂದನ ಏತತ್ಸರ್ವಂ ಯಥಾನ್ಯಾಯಂ ಶ್ರೋತುಮಿಚ್ಛಾಮಹೇ ವಯಂ ಅಂತ. ಹಿಂದೆ ಸಮಂತ ಪಂಚಕದಲ್ಲಿ ಮಹಾಭಾರತದ ಅದಕ್ಕೆ ಸಮೀಪದಲ್ಲಿರುವಂತಹ ಏನು ಕುರುಕ್ಷೇತ್ರದಲ್ಲಿ ಮಹಾಭಾರತದ ಯುದ್ಧವಾಯಿತು ಅಂತ ಹೇಳಿ ನಮಗೆ ಪೂರ್ವ ಅಧ್ಯಾಯದಲ್ಲಿ ಕೊಟ್ಟಿದ್ರು, ವಿಷಯವನ್ನು ಕೊಟ್ಟಿದ್ರು. ಅದಕ್ಕೆ ಆ ಸಮಂತ ಪಂಚಕ ಅಂತ ಹೇಳಿ ಯಾಕೆ ಹೆಸರು ಬಂತು ಅಂತ ಹೇಳಿ ನಮಗೀಗ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಋಷಿಗಳು. ಅದಕ್ಕೆ ಸೂತರು ಉತ್ತರವನ್ನು ಕೊಡ್ತಾರೆ. ಹಿಂದೆ ತ್ರೇತಾಯುಗ ದ್ವಾಪರ ಯುಗದ ಸಂಧಿಕಾಲ, ತ್ರೇತಾಯುಗ ಮುಗಿದು ದ್ವಾಪರ ಯುಗ ಆಗುವಂತಹ ಪ್ರಾರಂಭ ಸಂಧಿಕಾಲ. ಆ ಸಂಧಿಕಾಲದಲ್ಲಿ ಅಂದರೆ 2 ಯುಗದ, ಈ ತ್ರೇತಾಯುಗದ ಅಂತ್ಯಕಾಲ, ದ್ವಾಪರ ಯುಗದ ಆದಿಕಾಲ, ಅಂತಹ ಸಂಧಿಕಾಲ ಅಂತ ಎಷ್ಟೋ ಸಾವಿರ ವರ್ಷಗಳ ಸಮಯ ಇರ್ತದೆ. ಆ ಸಂಧಿಕಾಲದಲ್ಲಿ ಧನುರ್ಧಾರಿಯಾದಂತಹ ಅಗ್ನಿಯಂತೆ ತೇಜಸ್ಸಿರುವಂತಹ ಪರಶುರಾಮನು ಎಲ್ಲ ದುಷ್ಟ ಕ್ಷತ್ರಿಯರನ್ನ ಸಂಹಾರ ಮಾಡಬೇಕು, ಅನ್ಯಾಯವನ್ನ ಮಾಡ್ತಾ ಇದ್ದಾರೆ, ಪ್ರಜೆಗಳಿಗೆ ದುಷ್ಟರಾಗಿದ್ದಾರೆ ಅನ್ನುವ ಉದ್ದೇಶದಿಂದ ಎಲ್ಲ ಕ್ಷತ್ರಿಯರನ್ನು ಕೂಡ ಸಂಹಾರ ಮಾಡಿ ಕೊನೆಯಲ್ಲಿ ಆ ಒಂದು ಸಮಂತ ಪಂಚಕ ಅಂತ ಅಲ್ಲಿ ಹೋಗಿ ಆ 5 ಸರೋವರದಲ್ಲಿ ತಾನು ಸಂಹಾರ ಮಾಡಿದ ಆ ಕೊಡಲಿಯನ್ನೆಲ್ಲ ತೊಳೆದು ಆ ಒಂದು 5 ಸರೋವರ ಪೂರವೂ ಕೂಡ ರಕ್ತದಿಂದ ತುಂಬಿ ಹೋಗಿರ್ತದೆ. ಅಂತಹ ಒಂದು ಸ್ಥಳಕ್ಕೆ ಸಮಂತ ಪಂಚಕ ಅಂತ 5 ಸರೋವರ ಇರುವಂಥದ್ದು. ಅಲ್ಲಿ ಆ ಒಂದು ನೀರಿನಿಂದ ಅವನು ತನ್ನ ಪಿತೃದೇವತೆಗಳಿಗೆ ತರ್ಪಣವನ್ನು ಕೊಟ್ಟಿರ್ತಾನೆ ಪರಶುರಾಮ. ಹೀಗೆ ಆ ಒಂದು ತನ್ನ ಎಲ್ಲ ಕ್ಷತ್ರಿಯರನ್ನ ನಿರ್ಮೂಲನ ಮಾಡಿ, ದುಷ್ಟ ಕ್ಷತ್ರಿಯರನ್ನ ಸಂಹಾರ ಮಾಡಿ ಅಲ್ಲಿ ಬಂದು ಅದನ್ನು ಸಮಾಪನೆ ಮಾಡಿರ್ತಾನೆ. ಅಲ್ಲಿ ರುಚಿಕ ಅನ್ನುವಂತಹ ಒಬ್ಬ ಋಷಿ ಅಂದರೆ ಪಿತೃದೇವತೆ, ಅವನು ಬಂದು ನೀನು ಶಾಂತನಾಗು, ಇನ್ನು ಮುಂದೆ ಈ ರೀತಿಯಾದಂತಹ ದುಷ್ಟರನ್ನ ಸಂಹಾರ ಮಾಡುವುದು ಬೇಡ, ಇಲ್ಲಿಗೆ ನಿಲ್ಲಿಸು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾನೆ. ಅದಕ್ಕೋಸ್ಕರ ಪರಶುರಾಮ ಶಾಂತನಾಗಿ ಅಲ್ಲಿಗೆ ಆ ಒಂದು ದುಷ್ಟ ಸಂಹಾರ ಮಾಡುವುದನ್ನು ನಿಲ್ಲಿಸ್ತಾನೆ. ಹೀಗೆ ಆ ಒಂದು 5 ಸರೋವರದಲ್ಲಿ ತಾನು ಪಿತೃತರ್ಪಣವನ್ನು ಕೊಟ್ಟು ಅವರನ್ನು ಸಂತೋಷಪಡಿಸ್ತಾನೆ. ಮುಂದೆ ಅವರೇ ಅಲ್ಲಿಗೆ ಒಂದು ಪ್ರಾರ್ಥನೆಯನ್ನ ಮಾಡಿ ಅವರಲ್ಲಿ ಶಾಂತನಾಗು ಅಂತ ಹೇಳಿ ಕೇಳಿ, ತದನಂತರ ಅಲ್ಲಿ ಯುದ್ಧವನ್ನ ತಾನು ಸಂಹಾರ ಮಾಡುವುದನ್ನು ನಿಲ್ಲಿಸುವುದಕ್ಕೋಸ್ಕರ ಈ ಒಂದು ಸಮಂತ ಪಂಚಕ ಅಂತ ಹೇಳಿ ಆ ಹೆಸರನ್ನ ಅದಕ್ಕೆ ಕರೀತಾರೆ. ಅದರ ಹತ್ತಿರದಲ್ಲಿಯೇ ಇರುವಂತಹ ಪ್ರದೇಶ ಇದು ಕುರುಕ್ಷೇತ್ರ. ಅದಕ್ಕೋಸ್ಕರವೇ 5 ಸರೋವರ ಇದೆ. ಆದ್ರಿಂದ ಅದಕ್ಕೆ ಆ ಹೆಸರನ್ನೇ ಇಡ್ತಾರೆ. ಅದಕ್ಕೊಂದು ಸುಮ್ಮನೆ ನಾವು ಅಷ್ಟೇ ಲೋಕದಲ್ಲಿ ನೋಡ್ತೇವೆ, ನಮ್ಮ ಎಲ್ಲೆಲ್ಲಿ ಪ್ರಸಿದ್ಧವಾದಂತಹ ಇತಿಹಾಸಗಳಿರ್ತವೆ ಅದೇ ಹೆಸರಿನಿಂದಲೇ ನಾವು ಕರಿತೇವೆ. ಈಗ ಚಿತ್ರಾಪುರ ಅಂತ ಹೇಳಿ, ಇಲ್ಲಿ ವಿಚಿತ್ರಾಸುರನನ್ನು ಕೊಂದು ದೇವಿ ಇಲ್ಲಿ ನೆಲೆಸಿದ್ದರಿಂದ ಇದು ಚಿತ್ರಾಪುರ ಅಂತ. ಹೀಗೆ ಒಂದೊಂದು ಊರಿನಲ್ಲೂ ಕೂಡ ಒಂದೊಂದು ಇತಿಹಾಸಗಳಿರ್ತವೆ. ಆ ಇತಿಹಾಸಕ್ಕೆ ಸಂಬಂಧಿಯಾಗಿ ಅದೇ ಹೆಸರನ್ನ ನಾವು ಇಟ್ಟು ಆ ಊರಿನ ಹೆಸರಿನಿಂದ ಆ ಸ್ಥಳವನ್ನು ಕರಿತೇವೆ. ಅದಕ್ಕೆ ಮಹಾಭಾರತ ಹೇಳ್ತದೆ, ಏನ ಲಿಂಗೇನ ಯೋ ದೇಶೋ ಯುಕ್ತ ಸೋಪಲಕ್ಷ್ಯತೆ ತೇನೈವ ನಾಮ್ನ ತಂ ದೇಶಂ ಯುಕ್ತ ಮಾಹುರ ಮನೀಷಿಣ ಅಂತ. ಯಾವ ಒಂದು ಪ್ರಸಿದ್ಧತೆಯಿಂದ ಆ ದೇಶ ಕೂಡಿರ್ತದೋ ಅದೇ ಹೆಸರಿನಿಂದಲೇ ಆ ದೇಶ ಕರೆಸಿಕೊಳ್ತದೆ ಅಂತ. ಆದ್ರಿಂದ ಇಲ್ಲಿ 5 ಸರೋವರ ಇದ್ದಿದ್ರಿಂದ ಆ ಒಂದು ಪ್ರದೇಶಕ್ಕೆ ಸಮಂತ ಪಂಚಕ ಅಂತ ಹೇಳಿ ಹೆಸರನ್ನ, ಆ ಹೆಸರಿನಿಂದ ಅದು ಪ್ರಸಿದ್ಧವಾಗ್ತದೆ. ಅದರ ಸುತ್ತಮುತ್ತಲಿನ ಎಲ್ಲಾ ಪ್ರದೇಶವೂ ಕೂಡ ಸಮಂತ ಪಂಚಕ ಅಂತ ಹೇಳಿ ಕರೆಸಿಕೊಳ್ತದೆ. ಅಂತಹ ಸಮಂತ ಪಂಚಕದಲ್ಲಿ ಕುರು ಪಾಂಡವರ ಸೈನ್ಯ 18 ಅಕ್ಷೋಹಿಣಿ ಸೈನ್ಯ ಅನ್ನುವಂಥದ್ದು ಸೇರ್ತದೆ. ಅಲ್ಲಿ ಯುದ್ಧವಾಗ್ತದೆ. ಅಂತಹ ಒಂದು ಪ್ರದೇಶಕ್ಕೆ ಅದರ
ಮಹತ್ವ ಏನು ಅಂತ ಹೇಳ್ತಾರೆ. ತಸ್ಮಿನ್ ಪರಮಧರ್ಮಿಷ್ಠೆ ದೇಶೇ ಭೂದೋಷವರ್ಜಿತೆ ಅಷ್ಟಾದಶ ಸಮಾಜಗ್ನು ಅಕ್ಷೋಹಿಣ್ಯೋ ಯುತ್ಸಯ ಅಂತ ಯುದ್ಧದ ಅಪೇಕ್ಷೆಯಿಂದ 18 ಅಕ್ಷೋಹಿಣಿ ಸೈನ್ಯಗಳು ಕೂಡ ಅಂತಹ ಪ್ರದೇಶದಲ್ಲಿ ಸೇರ್ತದೆ. ಆ ಪ್ರದೇಶ ಹೇಗಿತ್ತು ಅಂತ ಹೇಳಿದ್ರೆ ಭೂದೋಷವರ್ಜಿತೆ, ಯಾವುದೇ ಪ್ರದೇಶದ ಭೂಮಿಯ ದೋಷವನ್ನು ಕೂಡ ಹೊಂದಿರಲಿಲ್ಲ. ಅಂತ ಹೇಳಿದ್ರೆ ನಾವು ಒಂದು ಸ್ಥಳದಲ್ಲಿ ದೇವರ ಆರಾಧನೆ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ನಾವು ಭೂಶುದ್ಧಿ, ವಾಸ್ತು ಮುಂತಾದನ್ನೆಲ್ಲ ನಾವು ಮಾಡಿಕೊಂಡು ದೇವರ ಆರಾಧನೆಯನ್ನು ಮಾಡ್ತೇವೆ. ಆದರೆ ಆ ಒಂದು ಸಮಂತ ಪಂಚಕ ಸ್ಥಳಕ್ಕೆ ಹೋದ್ರೆ ಅಲ್ಲಿ ಯಾವ ದೋಷವೂ ಇಲ್ಲ. ನಾವು ಯಾವುದೇ ಪೂರ್ವಭಾವಿಯಾಗಿ ಬೇಕಾಗುವಂತಹ ಯಾವುದೇ ಕ್ರಿಯೆಗಳನ್ನ ಮಾಡಬೇಕಾಗಿಲ್ಲ. ಅಲ್ಲಿ ಆ ಸ್ಥಳವೇ ಪವಿತ್ರವಾದದ್ದು. ಅಂತಹ ಸ್ಥಳ, ಯಾವುದೇ ದೋಷ ಇಲ್ಲದಂತಹ ಪರಮ ಪವಿತ್ರವಾದಂತಹ ಸ್ಥಳದಲ್ಲಿ ಈ ಒಂದು ಯುದ್ಧ ನಡೀತು ಅಂತ ಹೇಳಿ ತಿಳಿಸ್ತಾರೆ. ಮುಂದೆ ಅಕ್ಷೋಹಿಣಿ ಸೈನ್ಯಗಳು ಸೇರಿದೆ ಅಂತ ಹೇಳಿ ಹೇಳಿದ್ರಿಂದ ಆ ಅಕ್ಷೋಹಿಣಿ ಅಂತ ಹೇಳಿದ್ರೆ ಏನು, ಅದಕ್ಕೆ ಎಷ್ಟು ಪರಿಮಾಣ, ಎಷ್ಟು ಸಂಖ್ಯೆ ಅಂತ ಹೇಳಿ ತಿಳಿಸ್ತಾರೆ. ಅದನ್ನು ನಾಳೆ ದಿವಸ ಚಿಂತನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.